ಮಾಗಧ ಬರೆಯುವುದಕ್ಕೆ ನಿಮಗೆ ಪ್ರೇರಣೆ ಏನು? ಇಂಥ ಶಕ್ತಿಯುತ ಹಿನ್ನೆಲೆಯಿಂದ ಬಂದ ಅಶೋಕ ಚಂದ್ರಗುಪ್ತನ ಮೊಮ್ಮಗ. ಅವನು ಅಷ್ಟು ಸುಲಭವಾಗಿ ಶಸ್ತ್ರ ತ್ಯಜಿಸಿಬಿಟ್ನೆ ಸಾಧ್ಯವಾಗುತ್ತೆ. ಅಹಿಂಸೆ ಅನ್ನೋ ಪರಿಕಲ್ಪನೆ ನಮ್ಮ ಸನಾತನದಲ್ಲಿ ಈ ಅರ್ಥದಲ್ಲಿ ಇರಲಿಲ್ಲ. ಬುದ್ಧ ಹೇಳಿರುವ ಅಹಿಂಸೆ ಶಸ್ತ್ರತ್ಯಾಗದ್ದಲ್ಲ. ಬುದ್ಧನಿಗೂ ಈಗ ಬ್ರಾಹ್ಮಣಕ್ಕೂ ಬಹಳ ಅಂತರ ಸೃಷ್ಟಿಸ್ಬಿಟ್ಟಿದ್ದಾರೆ. ಬೌದ್ಧ ಯಾಕೆ 7ನೇ ಶತಮಾನದಿಂದ ಆಚೆಗದು ಕುಗ್ಗುತ್ತಾ ಬಂತು, ನಂತರ ಹೇಗೆ ಅದು ಪೂರ್ತಿ ಪತನಗೊಂತು, ಇಡೀ ದೇಶವನ್ನ ಒಗ್ಗೂಡಿಸಿ ಒಂದು ಸಾಮ್ರಾಜ್ಯವನ್ನ ಅವನು ಕೈ ಕೊಟ್ಟಾಗ ಅದು ಹೇಗೆ ಅವನು ಯಾವುದೋ ಕಾರಣಕ್ಕೆ ಅದನ್ನ ತ್ಯಜಿಸ್ಬಿಡ್ತಾನೆ. ಸ್ನೇಹಿತರೆ ನಮಸ್ಕಾರ. ಇತಿಹಾಸದ ಅಂಶಗಳನ್ನು ಇಟ್ಟುಕೊಂಡು ಕಾದಂಬರಿ ಬರೆಯೋದು ಬಹಳ ದಿನಗಳಿಂದಲೂ ನಡ್ಕೊಂಡು ಬಂದಿದೆ. ಇತಿಹಾಸದ ಪಾತ್ರಗಳನ್ನು ಆಧರಿಸಿ ಕಾದಂಬರಿ ಬರೆಯೋರ ನಡುವೆ ಇತಿಹಾಸದ ಸತ್ಯಗಳನ್ನು ಆಧರಿಸಿ ಕಾದಂಬರಿ ಬರೆಯುವಂಥವರ ಸಂಖ್ಯೆ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಪಾತ್ರಗಳನ್ನು ಆಧರಿಸಿ ಬರೆಯುವ ಕಾದಂಬರಿಕಾರರಿಗೆ ಸ್ವಾತಂತ್ರ್ಯ ಹೆಚ್ಚು, ಆದರೆ ಸತ್ಯಗಳನ್ನು ಇಟ್ಟುಕೊಂಡು ಕಾದಂಬರಿ ಬರೆಯುವ ಕಾದಂಬರಿಕಾರರಿಗೆ ಒಂದು ರೀತಿಯ ಅಸತ್ಯದ ಸುತ್ತಲೇ ತಮ್ಮ ಕಾದಂಬರಿಯನ್ನು ಕಟ್ಟುವಂಥ ಒಂದು ಸವಾಲಿರ್ತದೆ. ಸೊ ಈ ಎಲ್ಲ ಸವಾಲುಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿ ಮಾಗಧ ಅನ್ನುವಂಥ ಒಂದು ಕಾದಂಬರಿಯನ್ನು ಕನ್ನಡದ ಜನತೆಗೆ ಕೊಟ್ಟಿರುವಂಥವರು ಸಹನಾ ವಿಜಯಕುಮಾರ್ ಅವರು. ಸಹನಾ ವಿಜಯಕುಮಾರ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರು ತಮ್ಮ ಮಾಗಧ ಕೃತಿ ಬಂದ ಬಗೆ ಮತ್ತು ಅದರ ಉದ್ದೇಶಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ತಮ್ಮ ಮಾತುಗಳಲ್ಲಿ ಹೇಳ್ತಾರೆ. ಸಹನಾ ವಿಜಯಕುಮಾರ್ ಅವರೇ ನಮಸ್ಕಾರ. ನಮಸ್ಕಾರ. ಸೊ ನಾನು ಆಗಲೇ ಹೇಳಿದಾಗೆ ಮಾಗಧ ಬರೆಯುವುದಕ್ಕೆ ಇದ್ದಂತಹ ಪ್ರೇರಣೆ ಬಹುಶಃ ಅಲ್ಲಿರುವಂತಹ ಸತ್ಯಗಳನ್ನು ತಿಳಿಸುವಂಥ ಪ್ರಯತ್ನ ಇರಬಹುದು ಅಂತ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಮಾಗಧ ಬರೆಯುವುದಕ್ಕೆ ನಿಮಗೆ ಪ್ರೇರಣೆ ಏನು? ಡಾಕ್ಟರ್ ಚಂದ್ರಪ್ರಕಾಶ್ ದ್ವಿವೇದಿಯವರ ಚಾಣಕ್ಯ ಅನ್ನೋ ಧಾರಾವಾಹಿ ಮೊದಲು ಪ್ರಸಾರ ಆಗ್ತಿತ್ತು. ನಾನಾಗ 7ನೇ ತರಗತಿಲಿದ್ದೆ ಅನಿಸುತ್ತೆ. ಒಂದು ಸಲ ಅದು ಪ್ರಸಾರ ಆದಾಗಲೇ ಆ ಕಾಲಕ್ಕೆ ನಮಗೆ ಚಂದ್ರಗುಪ್ತ ಮೌರ್ಯನಿಗೆ ಮೌರ್ಯ ವಂಶ ಸಂಸ್ಥಾಪನೆಯಲ್ಲಿ ನೆರವಾದವರು ಆಚಾರ್ಯ ಚಾಣಕ್ಯರು ಅನ್ನೋದೆಲ್ಲ ತಿಳಿದು ಬರುತ್ತಲ್ಲ, ಅದು ನನ್ನ ಮನಸ್ಸಿನ ಮೇಲೆ ಬಹಳ ಪರಿಣಾಮ ಬೀರಿತ್ತು. ಮೊನ್ನೆ ಕೊರೋನಾ ಸಮಯದಲ್ಲಿ ಲಾಕ್ಡೌನ್ ಆದಾಗ ಆ ಧಾರಾವಾಹಿಯ ಮರುಪ್ರಸಾರ ಆರಂಭ ಆಯಿತು. ನಾನು ಮತ್ತೆ ಅದನ್ನ ಗಮನ ಇರಿಸ್ಕೊಂಡು ಈ ಸಲ ನೋಡಿದೆ. ಆ ಎಷ್ಟೋ ಸಂಭಾಷಣೆಗಳು ನನ್ನ ಮನಸ್ಸಿನಲ್ಲಿ ಆಗಲೇ ಇತ್ತು ಆ ಹಳೇದು ನೋಡಿದಾಗಲೇ. ಈಗ ಸ್ವಲ್ಪ ಅಶೋಕನ ಬಗ್ಗೆಯೂ ಈಗ ಓದಿದ್ದು ಅದೆಲ್ಲ ತಿಳಿದಿತ್ತು. ಅಶೋಕ ಬಹಳ ಶಸ್ತ್ರ ತ್ಯಜಿಸಿದ, ಅಹಿಂಸೆಗೆ ಒತ್ತು ಕೊಟ್ಟ ಅನ್ನೋದೆಲ್ಲ ನಮಗೆ ಪಠ್ಯದಲ್ಲೂ ಇದೆ. ಮತ್ತು ಅಶೋಕ ಅಂದ ತಕ್ಷಣ ಅಹಿಂಸೆಯ ಪ್ರತೀಕ ಅನ್ನೋದು ಒಂಥರ ಜನಜನಿತವಾಗಿಬಿಟ್ಟಿದೆ. ಧಾರಾವಾಹಿಯನ್ನು ನೋಡಿದಾಗ ಚಾಣಕ್ಯರು ಎಷ್ಟು ಸುತ್ತಿ ಗಣಗಳನ್ನೆಲ್ಲ ಸಂಘಟಿಸಿ ಅಲ್ಲಿ ಮೌರ್ಯ ವಂಶ ಸ್ಥಾಪಿಸ್ತಾರೆ. ಅದಕ್ಕೆ ಮುಂಚೆ ನಿಮಗೆ ಗೊತ್ತಿರಬಹುದು, ಉದೀಚ್ಯ ಅಥವಾ ನಾರ್ತ್ ವೆಸ್ಟ್ನಲ್ಲಿ ಅಸಂಖ್ಯ ಗಣಗಳು. ಅದರಿಂದ ಅಲೆಕ್ಸಾಂಡರ್ಗೆ ಬಂದು ದಿಗ್ವಿಜಯ ಮಾಡೋದಕ್ಕೆ ಸುಲಭ ಆಯಿತು. ಹಾಗಿರಬಾರ್ದು, ಒಂದು ರಾಜಪ್ರಭುತ್ವ ಇರಬೇಕು ಅನ್ನೋ ಕಾರಣಕ್ಕೆ ಸಂಘಟನೆ ನಡೆದಿದ್ದು. ಇಂಥ ಶಕ್ತಿಯುತ ಹಿನ್ನೆಲೆಯಿಂದ ಬಂದ ಅಶೋಕ ಚಂದ್ರಗುಪ್ತನ ಮೊಮ್ಮಗ. ಅವನು ಇಂಥ ಶಕ್ತ ಹಿನ್ನೆಲೆಯಿಂದ ಬಂದವನು ಅಷ್ಟು ಸುಲಭವಾಗಿ ಶಸ್ತ್ರ ತ್ಯಜಿಸಿಬಿಟ್ನೆ ಸಾಧ್ಯವಾಗುತ್ತೆ. ಯಾಕೆಂದರೆ ಈಗ ನಾವು ನಮ್ಮ ಅಪ್ಪ ತಾತಂದ್ರಿಂದ ಬಂದ ಒಂದು ಕೊಳದಪ್ಲೆಯನ್ನು ನಾವು ನಮ್ಮದು ಅಂತ ಇಟ್ಕೊಳ್ಳುವ ಸಂದರ್ಭದಲ್ಲಿ ಇಡೀ ದೇಶವನ್ನು ಒಗ್ಗೂಡಿಸಿ ಒಂದು ಸಾಮ್ರಾಜ್ಯವನ್ನು ಅವನು ಕೈ ಕೊಟ್ಟಾಗ ಅದು ಹೇಗೆ ಅವನು ಯಾವುದೋ ಕಾರಣಕ್ಕೆ ಅದನ್ನು ತ್ಯಜಿಸ್ಬಿಡ್ತಾನೆ, ನನಗೆ ಅಹಿಂಸೆ ಅಂತಾನೆ. ಅಹಿಂಸೆ ಅನ್ನೋ ಪರಿಕಲ್ಪನೆ ನಮ್ಮ ಸನಾತನದಲ್ಲಿ ಈ ಅರ್ಥದಲ್ಲಿ ಇರಲಿಲ್ಲ. ಶಸ್ತ್ರ ತ್ಯಜಿಸಬೇಕು, ನಾವು ಯುದ್ಧಕ್ಕೆ ಹೋಗಬಾರ್ದು, ಈ ಅರ್ಥದಲ್ಲಿ ಇರಲಿಲ್ಲ. ನಮ್ಮ ಸಂರಕ್ಷಣೆಗೆ ಯಾವತ್ತೂ ಶಸ್ತ್ರ ಬೇಕೇ ಇತ್ತು. ಇದನ್ನು ಆಚಾರ್ಯ ಚಾಣಕ್ಯರು ಹೇಳ್ತಾರೆ, ಎಲ್ಲ ಧರ್ಮಶಾಸ್ತ್ರಗಳು ಹೇಳುತ್ತವೆ. ಸ್ವಧರ್ಮ ಅನ್ನುವ ಪರಿಭಾಷೆಯಲ್ಲಿ ಒಬ್ಬ ಕ್ಷತ್ರಿಯ ಏನು ಮಾಡಬೇಕು ಅನ್ನೋದು ಬಹಳ ಸ್ಪಷ್ಟವಾಗಿದೆ. ಹೀಗಿದ್ದಾಗ ನಂಗೆ ಇದೆಲ್ಲ ಪ್ರಶ್ನೆಗಳು ಮೂಡ್ತು. ಅಶೋಕನಿಗೆ ಯಾರು ಮಾದರಿಯಾಗಿರಬಹುದು ಅಂತ ಆಲೋಚನೆ ಮಾಡಿದೆ. ಯಾವ ಮಾದರಿನೂ ಇಲ್ಲ. ಬುದ್ಧನನ್ನು ನಾವು ತಂದು ಮಾದರಿ ಮಾಡಿರೋದು. ಬುದ್ಧ ಹೇಳಿರುವ ಅಹಿಂಸೆ ಶಸ್ತ್ರತ್ಯಾಗದ್ದಲ್ಲ. ಬುದ್ಧ ತನ್ನ ಜೀವನದಲ್ಲಿ ಯಾವ ರಾಜನಿಗೂ ನೀನು ಶಸ್ತ್ರ ತ್ಯಜಿಸು ಅಂತ ಹೇಳಲಿಲ್ಲ. ನಿಮ್ಮ ಶಸ್ತ್ರಗಳನ್ನು ಜೋಪಾನಗಿರಿಸ್ಕೊಳ್ಳಿ, ಸಂದರ್ಭ ಬಂದಾಗ ಪ್ರಯೋಗಿಸಿ ಅಂತ ಲಿಚ್ಛವಿಗಣಕ್ಕೆ ಹೇಳ್ತಾನೆ. ಅದರಿಂದ ಅವನನ್ನೇ ಮೊದಲು ಅಹಿಂಸೆ ಅಂತ ನಾವು ತಪ್ಪು ಬಿಂಬಿಸ್ತೀವಿ. ಅವನ ನಂತರ ಬುದ್ಧನನ್ನು ಬಹಳ ಪ್ರೀತಿಸದ ಅನ್ನೋ ಕಾರಣಕ್ಕೆ ಅಶೋಕನನ್ನು ಅದೇ ಸಾಲಕ್ಕೆ ತಂದು ಬಿಡ್ತೀವಿ. ಅದರಿಂದ ಅಹಿಂಸೆ ಅಂತ ಬುದ್ಧ ಹೇಳೋದು ನಮ್ಮ ಸಾಮಾನ್ಯ ಧರ್ಮ. ಅಂದರೆ ಸಾರ್ವತ್ರಿಕವಾಗಿ ಎಲ್ಲರೂ ಪಾಲಿಸಬೇಕಾದ್ದು ಸತ್ಯ, ಅಹಿಂಸೆ, ಶೌಚ, ಅಸ್ಥೇಯ, ಪರಿಗ್ರಹ, ಆ ಸಾಮಾನ್ಯ ಧರ್ಮಗಳಲ್ಲಿ ಒಂದು ಅನ್ನೋದು ಅಷ್ಟೇ ಅನ್ನೋದನ್ನೆಲ್ಲ ನನಗೆ ಇದೆಲ್ಲ ಒಂದು ಸ್ವಲ್ಪ ಸ್ಥೂಲವಾಗಿ ಅಲ್ಲಿ ಇಲ್ಲಿ ಗೊತ್ತಿತ್ತು. ಇದನ್ನು ನಾನು ವಿವರವಾಗಿ ನೋಡಲೇಬೇಕು ಅಂತ ಆಗ ನಿರ್ಧಾರ ಮಾಡಿ ಈ ಕಾದಂಬರಿಯ ಇದಕ್ಕೆ ಸಂಶೋಧನೆ ಅಧ್ಯಯನಕ್ಕೆ ತೊಡಗಿದ್ದು. ಅಶೋಕ ಚಕ್ರವರ್ತಿ ಇದ್ದರೆ ನಮ್ಮ ಪಠ್ಯಪುಸ್ತಕಗಳಲ್ಲಿ ಓದಿರೋ ಹಾಗೆ ಒಂದಷ್ಟು ಅಂಶಗಳು ಬರ್ತದೆ. ಅವನು ಶಾಂತಿದೂತ ಅಥವಾ ಮರಗಳನ್ನು ನೆಟ್ಟ, ಈ ಥರದ್ದೆಲ್ಲವೂ ಸಹಜವಾಗಿ ಬರ್ತದೆ. ಸೊ ಆ ವ್ಯಕ್ತಿತ್ವಕ್ಕೂ
ನಿಮ್ಮ ಮಾಗಧ ಕಾದಂಬರಿಯಲ್ಲಿ ಬರುವಂಥ ಅಶೋಕನ ವ್ಯಕ್ತಿತ್ವಕ್ಕೂ ಏನು ವ್ಯತ್ಯಾಸ? ಬಹಳ ವ್ಯತ್ಯಾಸ. ಅವನು ಸಾಲು ಮರ ನಡೆಸ್ದ, ಚಿಕಿತ್ಸೆಗೆ ಗಿಡಗಳು ನಡೆಸ್ದ, ಅದೆಲ್ಲ ನಿಜ. ಅದೆಲ್ಲ ನಮ್ಮ ಅರ್ಥಶಾಸ್ತ್ರದಲ್ಲೇ ಇದೆ. ನಮ್ಮ ಮಹಾಭಾರತದಿಂದ ಹಿಡಿದ್ರೆ ಧರ್ಮಶಾಸ್ತ್ರದಲ್ಲಿ ಎಲ್ಲದರಲ್ಲೂ ಇದೆ. ಇದೆಲ್ಲನೂ ಯಾವುದೇ ರಾಜನು ಜನಹಿತವಾದ ಕೆಲಸಗಳನ್ನು ಮಾಡಲೇಬೇಕಾಗುತ್ತೆ. ಸುದರ್ಶನ ತಡಾಗ ಕಟ್ಟಿಸ್ತಾನೆ ಚಂದ್ರಗುಪ್ತ ರಾಜ, ಅಥವಾ ಇವನು ಒಂದಷ್ಟು ಔಷಧೀಯ ಸಸ್ಯಗಳನ್ನು ನಡೆಸ್ತಾನೆ, ಅದೆಲ್ಲ ಸರಿ. ಆದರೆ ಅಷ್ಟೇ ಅಲ್ಲ ಆಡಳಿತ ಅಂದರೆ. 27 ವರ್ಷ ರಾಜ್ಯಭಾರ ಮಾಡಬೇಕಾದ್ರೆ, ಇಷ್ಟು ದೊಡ್ಡ ದೇಶವನ್ನು ನಿರ್ವಹಿಸಬೇಕಾದ್ರೆ ಅವನಿಗೆ ಶಕ್ತಿ ಇರಲೇಬೇಕಾಗುತ್ತೆ. ಈ ಎಲ್ಲವೂ ಅವನ ಎಡಿಕ್ಟ್ಸ್ನಲ್ಲಿ ಅಥವಾ ಅವನ ಶಾಸನದಿಂದಲೇ ಸ್ಪಷ್ಟವಾಗಿ ತಿಳಿಯುತ್ತೆ. ಅದರಿಂದ ನನ್ನ ಕಾದಂಬರಿಯಲ್ಲಿ ಅವನ ಶಾಸನಗಳನ್ನು ಆಧರಿಸಿ ಯಾವ ಅಶೋಕ ನನಗೆ ಕಂಡನೋ ಆ ಅಶೋಕನನ್ನು ಚಿತ್ರಿಸಿದ್ದೀನಿ. ಅವನ ಶಾಸನಗಳನ್ನು ವಿವರವಾಗಿ ಅಧ್ಯಯನ ಮಾಡಿದರೆ ಎಲ್ಲರಿಗೂ ಈ ಅಶೋಕನೇ ಕಾಣೋದು ಅನ್ನೋದು ನಮಗೆ ಇತಿಹಾಸಕಾರರ ಗ್ರಂಥಗಳಿಂದ ಗೊತ್ತಾಗುತ್ತೆ. ರಾಧಾಕುಮಾರ್ ಮುಖರ್ಜಿ, ಆನಂದ್ ಕುಮಾರಸ್ವಾಮಿ, ಭಂಡಾರ್ಕರ್, ಎಲ್ಲರಿಗೂ ಅವನು ಆಡಳಿತದಲ್ಲಿ ಅಥವಾ ಶಾಸನದಲ್ಲಿ ಬಿಗಿ ಸಡಿಲಿಸಲಿಲ್ಲ ಅನ್ನೋದನ್ನ ಪ್ರತಿಯೊಬ್ಬ ವಿದ್ವಾಂಸರು ಹೇಳ್ತಾರೆ. ನನ್ನ ಅಶೋಕ ಈ ಹಿನ್ನೆಲೆಯಲ್ಲಿ ರೂಪುಗೊಂಡವನು. ಅದರಿಂದ ಕಲ್ಪಿತ ಕಥೆಗಳಿಗೂ ಇದಕ್ಕೂ ಬಹಳ ವ್ಯತ್ಯಾಸ ಇದೆ. ನೀವು ಕಾದಂಬರಿಯ ಪ್ರೋಸೆಸ್ನಲ್ಲಿ ಸಂಶೋಧನೆಗಳನ್ನು ಮಾಡುವಾಗ ಬಹಳಷ್ಟು ಕಡೆ ಓಡಾಡಿದ್ರಿ, ಶ್ರೀಲಂಕಾಗೂ ಕೂಡ ಹೋಗಿ ಬಂದ್ರಿ. ಅಲ್ಲಿ ನಿಮಗೆ ಕಂಡಂತಹ ಸತ್ಯ ಏನು? ಅಲ್ಲಿ ಕಂಡದ್ದು ಬುದ್ಧ ಉಪನಿಷತ್ತಿನ ಋಷಿ ಅನ್ನೋದು ಅವರೆಲ್ಲ ಬಲ್ಲರು ಅನ್ನೋದು. ಬುದ್ಧನಿಗೂ ಈಗ ಬ್ರಾಹ್ಮಣಕ್ಕೂ ಬಹಳ ಅಂತರ ಸೃಷ್ಟಿಸ್ಬಿಟ್ಟಿದ್ದಾರೆ. ಆ ಅಂತರ ಇರಲಿಲ್ಲ. ಬುದ್ಧ ಉಪನಿಷತ್ತಿನ ಋಷಿ ಅನ್ನೋದನ್ನ ಅವರೂ ಎಲ್ಲ ಬಲ್ಲರು ಒಂದು. ಆಮೇಲೆ ಸಿಂಹಳದಲ್ಲಿ ಅಶೋಕನ ಮಕ್ಕಳು ಮಹಿಂದ, ಸಂಘಮಿತ್ರೆ ಹೋದ್ರು, ಅಲ್ಲಿ ಪ್ರಚಾರ ಮಾಡಿದ್ರು ಅನ್ನೋದಕ್ಕೆ ಯಾವ ಆಧಾರವೂ ಸಿಗೋದಿಲ್ಲ. ಅದರಿಂದ ನಮಗೆ ಇಲ್ಲಿ ಕೂತು ನಾವು ಕಲ್ಪಿಸ್ಕೊಳ್ತೀವಿ. ಆದರೆ ಸಿಂಹಳದಲ್ಲಿ ಅವರು ಅದನ್ನು ತಮಗೆ ಬಹಳ ಅಗತ್ಯವಾಗಿದ್ದ ಒಂದು ದರ್ಶನ, ಅವರಿಗೊಂದು ಆಧ್ಯಾತ್ಮಿಕ ಆಧಾರದ ಅಗತ್ಯ ಇತ್ತು, ಬೌದ್ಧ ದರ್ಶನ ಅದನ್ನು ಪೂರೈಸಿತು ಅನ್ನುವ ಸಂತೋಷದಲ್ಲಿದ್ದಾರೆ. ಅಶೋಕನಿಗೆ ಅವರು ಋಣಿ, ಅವನಿಂದಾಗಿ ನಮಗೆ ಅಂತ ಅವರು ಭಾವಿಸ್ತಾರೆ. ಅಶೋಕನೇ ಒಂದು ಬೋಧಿ ವೃಕ್ಷದ ಕೊಂಬೆಯನ್ನು ಕಳಿಸ್ದ ಅಂತ, ಅದನ್ನು ಜಯಶ್ರೀ ಮಹಾಬೋಧಿ ಅಂತಾರೆ, ಅನುರಾಧಪುರದಲ್ಲಿದೆ. ಆ ಕೊಂಬೆಯೇ ಬೆಳೆದು ಇವತ್ತು ದೊಡ್ಡ ವೃಕ್ಷವಾಗಿದೆ, ಬೋಧಿ ವೃಕ್ಷವಾಗಿದೆ ಅನ್ನೋ ನಂಬಿಕೆ. ಒಟ್ಟಿನಲ್ಲಿ ಅವ್ರು ಅಶೋಕನಿಗೆ ಋಣಿಗಳು. ಆದರೆ ಅವನ ಮಕ್ಕಳನ್ನ ಕಳಿಸಿದ್ರು ಅನ್ನೋದನ್ನ ಅಲ್ಲಿ ಯಾವ ಪ್ರೊಫೆಸರ್ಸು ಹೇಳೋದಿಲ್ಲ, ಯಾವ ಶಿಲಾಶಾಸನವೂ ಲಭ್ಯವಿಲ್ಲ. ಒಂದು ನಂಬಿಕೆಯ ಆಧಾರದ ಮೇಲೆ ಅವರದನ್ನ ಅಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅಂದರೆ ಅಶೋಕನ ಕಾಲದಲ್ಲಿದ್ದಂಥ ಬೌದ್ಧ ಧರ್ಮ ಆ ನಂತರದಲ್ಲಿ ಅದು ನಶಿಸಿ ಹೋಗೋದಕ್ಕೆ ಹೊರಗಿನ ದಾಳಿ ಕಾರಣ ಅನ್ನುವಂಥದ್ದನ್ನು ನಾವು ಓದ್ಕೊಂಡು ಬಂದಿದ್ದೀವಿ. ಅದು ಆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಿಮ್ಮ ಮಾಗಧ ಕಾದಂಬರಿಯಲ್ಲಿ ಯಾವುದಾದ್ರೂ ಒಂದಷ್ಟು ಹೊಳವು ಸಿಗುತ್ತಾ? ಇಲ್ಲ, ನಾನು ಬರೀ ಇದನ್ನ ಥೇರವಾದ ಬುದ್ಧಿಸಮ್ ಅಂದ್ರೆ ಅಶೋಕನ ಕಾಲಕ್ಕೆ ಮಾತ್ರ ಇದನ್ನ ಸೀಮಿತಗೊಳಿಸಿದ್ದೀನಿ. ಹಾಗೆ ಅಶೋಕನ ಇದು ಬೌದ್ಧ ಮತ ಯಾಕೆ ಪತನ ಕಾಣ್ತು ಅಂತ ಹೇಳಬೇಕಾದ್ರೆ ರಾಹುಲ್ ಸಾಂಕೃತ್ಯಾಯನರ ಬುದ್ಧಚರ್ಯ ಅನ್ನೋ ಒಂದು ಗ್ರಂಥವಿದೆ. ಅದರಲ್ಲಿ ಭಾರತ್ ಮೇ ಬೌದ್ಧ ಧರ್ಮ ಕಾ ಉತ್ಥಾನ और ಪತನ್ ಅಂತ ಒಂದು ಪ್ರಾಸ್ತಾವಿಕದಲ್ಲಿ ಒಂದು ಲೇಖನ ಬರೀತಾರೆ. ಆ ಲೇಖನವನ್ನು ಎಲ್ಲರೂ ಓದಬೇಕು. ಆಗ ಬೌದ್ಧ ಯಾಕೆ 7ನೇ ಶತಮಾನದಿಂದ ಆಚೆಗದು ಕುಗ್ಗುತ್ತಾ ಬಂತು, ನಂತರ ಹೇಗೆ ಅದು ಪೂರ್ತಿ ಪತನಗೊಂಡು, ಬಕ್ತಿಯಾರ್ ಖಿಲ್ಜಿ ದಾಳಿ ಮಾಡ್ತಾನಲ್ಲ, 200 ಜನ ಸೈನಿಕರ ಜೊತೆಗೆ ಅವನು ಪಾಲವಂಶದ ರಾಜನ ಇದಿರುತ್ತೆ, ವಿಹಾರ ಇರುತ್ತೆ ಪಟ್ನಾದಲ್ಲಿ, ಅದನ್ನು ಒಂದು ಧ್ವಂಸಗೊಳಿಸ್ತಾನೆ. ಈ ಎಲ್ಲವನ್ನ ರಾಹುಲ್ ಸಾಂಕೃತ್ಯಾಯನರು ಬರೀತಾರೆ. ನನ್ನ ಕಥಾವಸ್ತುವಿನ ಪರಿಧಿಯ ಹೊರಗೆ ಇದು. ಅಶೋಕನ ನಾನು ಬರೀ ಅಶೋಕನ ಕಾಲ, ಅವನ ಘಟನೆಗಳು. ಹೇಗಿದೆ ಮೇಡಮ್ ಪ್ರತಿಕ್ರಿಯೆ? ಬಹಳ ಚೆನ್ನಾಗಿದೆ. 3ನೇ ಮುದ್ರಣ ನಡೀತಿದೆ. ಸುಮಾರು 778 ಪುಟಗಳ ಕಾದಂಬರಿ. ದೀರ್ಘವೇ. ನನಗೆ ನಿರೀಕ್ಷೆ ಇರಲಿಲ್ಲ ನಮ್ಮ ಓದುಗರು ಇಷ್ಟು ದೀರ್ಘವಾದದ್ದನ್ನು. ಈಗ ಯಾರು ದೀರ್ಘವಾದ ಅಷ್ಟೊಂದು ಬರಿತಾ ಇಲ್ಲ, ಹೇಗೆ ಸ್ವೀಕರಿಸ್ತಾರೆ ಅನ್ನೋದಿತ್ತು. ಆದರೆ ಎಲ್ಲರಿಗೂ ಇದು ಬಹಳ ಇಷ್ಟವಾಗಿದೆ. ಮತ್ತು ನಾನು ವಿವರಗಳನ್ನು ಹಿನ್ನೆಲೆಯಲ್ಲಿರಿಸಿ ಕಥೆಯನ್ನು ಮುಂದಕ್ಕೆ ತಂದಿದ್ದೀನಿ. ಅಂತಂದರೆ ನಿಮಗೆ ಎಲ್ಲೂ ವಿವರಗಳ ಭಾರ ಇರ್ಕೂಡ್ದು ಅನ್ನೋದು ಒಂದು ನನ್ನ ಪ್ರಜ್ಞಾಪೂರ್ವಕ ಯತ್ನವಾಗಿತ್ತು. ಅದು ಪೂರೈಸಿದೆ ಅಂತ ಅನಿಸುತ್ತೆ. ಧನ್ಯವಾದ ಸಹನಾ ವಿಜಯ್ ಕುಮಾರ್ ಅವರೇ. ನಿಮ್ಮಿಂದ ಇನ್ನಷ್ಟು ಈ ರೀತಿಯ ಐತಿಹಾಸಿಕ ಸತ್ಯಗಳು ಕಾದಂಬರಿಯ ಮೂಲಕ ಹೊರಕ್ಕೆ ಬರಲಿ, ಇನ್ನಷ್ಟು ಜನರಿಗೆ ತಲುಪಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಮಸ್ಕಾರ. ಧನ್ಯವಾದ.